ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರಗಳಲ್ಲಿ ಅತ್ಯಂತ ಶುಭ ಗ್ರಹಗಳಲ್ಲಿ ಅಥವಾ ಶುಭವಾರಗಳಲ್ಲಿ ಇದು ಕೂಡ ಒಂದು. ಶುಭ ಅಂತೇಳಿ ಬಳಸ್ತಾ ಇದ್ದೀನಿ, ಶುಕ್ರವಾರ ಅಂತ. ಶುಕ್ರವಾರ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಶುಕ್ರವಾರ ಬಂದರೆ ಸಾಕು, ಏನೋ ಹೆಣ್ಮಕ್ಳಿಗೊಂದು ಸಂಭ್ರಮ. ಮನೆ ಮುಂದೆ ಒಳ್ಳೆ ರಂಗೋಲಿಗಳನ್ನು ಬಿಟ್ಟುಕೊಂಡು ಲಕ್ಷ್ಮಿ ಆರಾಧನೆ ಮಾಡಿಕೊಂಡು ಲಕ್ಷ್ಮಿ ಕುರಿತು ಅಷ್ಟೋತ್ತರಗಳನ್ನು ಕುಂಭಾರ್ಚನೆ ಮಾಡ್ತಾರೆ. ಉದ್ದೇಶ ಯಥೇಚ್ಛವಾಗಿ ಲಕ್ಷ್ಮಿ ಅನುಗ್ರಹವಾಗಲಿ, ಅವರೆಲ್ಲರ ಮನೆ ಲಕ್ಷ್ಮಿ ಇರಲಿ ಅಂತ. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟದಾಗಿಂದ ಸಾಯುವವರೆಗೂ ಒಂದು ವಿಚಾರಕ್ಕೆ ಎಷ್ಟೇ ಕೊಟ್ಟರು ಈ ಕಲಿಯುಗದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ಅದು ಯಾವುದು ಗೊತ್ತಾ? ಲಕ್ಷ್ಮಿ ಕಣ್ರಿ. ಶುಕ್ರವಾರ ಅಂದರೆ ಅದು ಶುಕ್ರನ ವಾರ ಅಂತ. ಯಾರು ಶುಕ್ರವಾರದಂದು ಯಥೇಚ್ಛವಾಗಿ ಶುಕ್ರನ ಆರಾಧನೆ ಮಾಡುತ್ತಾರೋ, ಸಹಿತವಾಗಿ ಯಾರು ಅವರೇ ಕಾಳನ್ನು ದಾನವಾಗಿ ಕೊಡುತ್ತಾರೋ ಅವರಿಗೆ ಸಂಪೂರ್ಣ ಶುಕ್ರನ ಅನುಗ್ರಹವಾಗತ್ತೆ ಅಂತ. ತುಂಬ ಜನಕ್ಕೆ ತಪ್ಪು ಭಾವನೆನೋ ಅಥವಾ ಅವರ ಭಾವನೆನೋ ಗೊತ್ತಿಲ್ಲ. ಜನಗಳಿಗೇನೆಂದರೆ, ಒಂದು ಹೆಣ್ಮಗನ ಮದುವೆ ಮಾಡಿಕೊಡ್ತೀನಿ ಅಂದರೆ ಶುಕ್ರವಾರ ಮಾಡಿಕೊಡಲ್ಲಪ್ಪ ಅಂತಾರೆ. ಏನಕ್ಕಂದರೆ ಲಕ್ಷ್ಮಿನ ಕಳಿಸ್ಕೊಟ್ಟಂಗೆ ನಮ್ಮನೇಲೆ ದೊಡ್ಡವರೆಲ್ಲ ಹೇಳಿದ್ದಾರೆ ಅಂತ. ಇನ್ನೂ ತುಂಬ ಜನ ಕೇಳ್ತಾರೆ, ಅದು ತಮಾಷೆಗರಾಗಿರ್ಬೋದು ಅಥವಾ ಅವ್ರ ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ, ಗುರುಗಳೇ ಶುಕ್ರವಾರ ಮದುವೆ ಮಾಡ್ಬೋದಾ, ಹೆಣ್ಮಗುನ ಶುಕ್ರವಾರ ಮದುವೆ ಮಾಡಿ ಕಳಿಸ್ಕೊಡ್ಬೋದಾ, ಯಾವ್ದಾದ್ರು ದೋಷಗಳಾಗಿದೆಯಾ, ನನ್ನ ಅಕ್ಕನೋ ಅಥವಾ ತಂಗಿನೋ ಮದುವೆ ಮಾಡಿ ಕಳಿಸ್ಕೊಟ್ಬಿಟ್ರೆ ನಮ್ಮಲ್ಲಿರುವ ಲಕ್ಷ್ಮಿಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಅವ್ರ ಜೊತೆಗೆ ಅಂತ. ಖಂಡಿತವಾಗಿಯೂ ಇಲ್ಲ. ಯಾವುದೇ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಶುಕ್ರವಾರದಂದು ಮದುವೆ ಮಾಡಬಾರ್ದು ಅಂತ. ಅಂದರೆ ಶುಕ್ರವಾರ ಖಂಡಿತವಾಗಿ ಮದುವೆ ಮಾಡಿ ಕಳಿಸ್ಕೊಡ್ಬೋದು, ಯಾವುದೇ ರೀತಿಯ ಎಲ್ಲೂ ಉಲ್ಲೇಖಗಳಿಲ್ಲ. ಆದರೆ ನಿಮ್ಮ ಭಾವನೆಗಳಷ್ಟೇ. ಭಾವನೆಗೆ ಯಾವತ್ತೂ ಕೂಡ ನಾವು ಬೆಲೆ ತತ್ತಕ್ಕಾಗೋದಿಲ್ಲ. ತುಂಬ ಜನ ಹೇಳ್ತಾರೆ, ಗುರುಗಳೇ ನನಗೆ ಯಥೇಚ್ಛವಾಗಿ ಲಕ್ಷ್ಮಿ ಅನುಗ್ರಹವಾಗಬೇಕು ಅಂದರೆ ಏನು ಮಾಡಬೇಕು ಅಂತ. ಶುಕ್ರವಾರದಂದು ಯಥೇಚ್ಛವಾಗಿ ಲಕ್ಷ್ಮಿಯನ್ನು, ಶುಕ್ರನನ್ನು ಆರಾಧನೆ ಮಾಡಿ ಕುಬೇರ ಸಹಿತವಾಗಿ ಲಕ್ಷ್ಮಿ ಅನುಗ್ರಹ ತುಂಬ ಚೆನ್ನಾಗಾಗತ್ತೆ ಅಂತ. ಶುಕ್ರ ಅಂದರೆ ಕಲಾ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು ಅಂತ. ಶುಕ್ರವಾರದಂತೂ ಯಾವ ಬಿಸ್ನೆಸ್ ಮಾಡಿದರೆ ನಿಮಗೆ ಯಥೇಚ್ಛ ಲಾಭವಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಶುಕ್ರವಾರದಂದು ಯಾರು ಅಲಂಕಾರಿಕ ವಸ್ತುಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಉತ್ತಮ ಫ್ಲವರ್ ಸಂಬಂಧಪಟ್ಟಿದ್ದು ಬೊಕ್ಕೆಗಳಾಗಿರ್ಬೋದು, ಮನೆಗೆ ಬಳಸುವಂಥ ತೋರಣಗಳಾಗಿರ್ಬೋದು, ಅಲಂಕಾರಿಕ ವಸ್ತುಗಳು ಯಾವುದೇ ಆಗಿರ್ಬೋದು, ಪಾರ್ಟ್ ಆಗಿರ್ಬೋದು, ಒಂದು ಲೋಟ ಆಗಿರ್ಬೋದು, ಮಣ್ಣಿನ ಸಾಮಗ್ರಿಗಳಾಗಿರ್ಬೋದು, ಪ್ಲಾಸ್ಟಿಕ್ ಸಾಮಗ್ರಿಗಳಾಗಿರ್ಬೋದು, ಅಥವಾ ಅಲಂಕಾರಕ್ಕೆ ಈ ವಸ್ತುವನ್ನ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಪ್ಪ ಅಂತ ಯಾವುದೇ ಅಲಂಕಾರಿಕ ವಸ್ತುಗಳು ಏನೇ ಕ್ರಾಫ್ಟ್ ವಿಚಾರಕ್ಕೆ ನೀವು ಏನೇ ಕೆಲಸ ಮಾಡ್ತೀನಿ ಅಂದರೆ ಶುಕ್ರವಾರ ಮಾಡಿ ಖಂಡಿತವಾಗಿಯೂ ಲಾಭ ಚೆನ್ನಾಗಿ ಸಿಗುತ್ತೆ ಅಂತ. ತುಂಬ ಜನ, ಗುರುಗಳೇ ನಾನು ಒಂದು ಸೆಂಟ್ ಪರ್ಫ್ಯೂಮ್ಗಳನ್ನು ತುಂಬ ನಾನು ಬಳಸ್ತೇನೆ, ಅದರಲ್ಲಿ ನಂಗೆ ಪ್ಯಾಷನೆಟಿಕ್ ಆಗಿದೆ, ಅದನ್ನು ನಾನು ಸೇಲ್ ಮಾಡ್ಬೋದಾ, ನಾನೇ ಒಂದು ಬ್ರ್ಯಾಂಡ್ ಮಾಡಿಕೊಂಡು ನಾನೇ ಮನೆಯಲ್ಲಿ ಒಂದು ತಯಾರಿಸ್ಕೊಂಡು ಅಂತ. ಖಂಡಿತವಾಗಿ ಶುಕ್ರವಾರ ಮಾಡಿ. ಪರ್ಫ್ಯೂಮ್ ವಿಚಾರಗಳಾಗಿರ್ಬೋದು, ಸುವಾಸನೆಯುಕ್ತ ಪೌಡರ್ಗಳಾಗಿರ್ಬೋದು, ಶಾಂಪು, ಅಲಂಕಾರಕ್ಕೆ ನೀವು ಯಾವ ವಸ್ತುಗಳನ್ನು ಬಳಸ್ಕೋತೀರಾ ಎಲ್ಲ ವಸ್ತುಗಳನ್ನು ಶುಕ್ರವಾರದೊತ್ತು ವ್ಯಾಪಾರ ಮಾಡಿ ಒಳ್ಳೆ ಲಾಭ ನೋಡ್ತೀರಾ ಅಂತ. ಯಾರು ಶುಕ್ರವಾರದಂದು ಯಥೇಚ್ಛವಾಗಿ ದಾನ ಧರ್ಮವನ್ನು ಮಾಡುತ್ತಾರೋ ಅವರಿಗೂ ಕೂಡ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ. ಶುಕ್ರವಾರದೊತ್ತು ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಅಮೌಂಟ್ ಕೊಡಲ್ಲ, ನಾನು ಯಾರಿಗಾರ ಅಮೌಂಟ್ ಕೊಟ್ಬಿಟ್ರೆ ಲಕ್ಷ್ಮಿ ನನ್ನಿಂದ ಅವ್ರಿಗೆ ಹೊಟ್ಟೋಗ್ಬಿಡ್ತಾಳೆ ಅಂತ. ಖಂಡಿತ ಯಾವುದೇ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ನಾನು ಆಗಲೇ ತಿಳಿಸ್ಕೊಟ್ಟಂಗೆ ಅದು ನಿಮ್ಮ ಭಾವನೆ ಅಷ್ಟೇ. ಖಂಡಿತವಾಗಿಯೂ ಶುಕ್ರವಾರದೊತ್ತು ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು ಅಂತ. ತುಂಬ ಜನ ಹೇಳ್ತಾರೆ, ಗುರುಗಳೇ ಶುಕ್ರವಾರ ಕಟಿಂಗ್ ನಾನು ಮಾಡಿಸೋದಿಲ್ಲ ಅಥವಾ ನಾನು ಶೇವಿಂಗ್ಸ್ಗಳನ್ನು ಮಾಡಿಸೋಂಗಿಲ್ಲ, ಮಾಡಿಸ್ಬೋದಾ ಬೇಡವಾ ಅಂತ. ಶೇವಿಂಗ್ ಕಟಿಂಗನ್ನು ಖಂಡಿತ ಮಾಡಿಸ್ಬೇಡಿ, ಬಟ್ ಶೇವಿಂಗ್ ಅಲಂಕಾರಗಳದ್ದು ಏನಿರುತ್ತೋ ಖಂಡಿತ ಮಾಡಿ. ಶುಕ್ರ ಅಲಂಕಾರ ಪ್ರಿಯ ಅಂತ. ನೀವೆಷ್ಟು ನಿಮ್ಮನ್ನು ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತಿರೋ ಅಷ್ಟು ಶುಕ್ರನ ಅನುಗ್ರಹವಾಗತ್ತೆ ಅಂತ ತಿಳಿದಿರಲಿ. ನೀವು ಹಾಕೋತಕ್ಕಂಥ ಬಟ್ಟೆ ಶುಚಿಯಾಗಿದ್ದರೆ ಶುಕ್ರನ ಅನುಗ್ರಹ ಯಥೇಚ್ಛವಾಗತ್ತೆ. ಅಂದರೆ ಉತ್ತಮ ಬಟ್ಟೆಗಳನ್ನ ಧಾರಣೆ ಮಾಡಬೇಕು. ತುಂಬ ಹಳ್ಳಿ ಕಡೆ ಒಂದು ಮಾತಿದೆ, ಅಂದರೆ ತುಂಬ ಹಳ್ಳಿ ಕಡೆ ಒಂದು 30 ವರ್ಷ 40 ವರ್ಷದಿಂದ ಯಾವಾಗ ಸ್ನಾನ ಮಾಡ್ತೀಯಪ್ಪ ಅಂದರೆ 3 ದಿನ ಸ್ವಾಮಿ, ಒಂದು ಸೋಮವಾರ ಶುಕ್ರವಾರ ಪ್ರಮುಖವಾಗಿ, ಬಿಟ್ಟರೆ ಅನುಕೂಲ ಆದರೆ ಹಬ್ಬ ದಿನ ಅಂತ. ಅಂದರೆ ಅರ್ಥ ಮಾಡ್ಕೋಬೇಕು ನೀವು. ಶುಕ್ರವಾರ ನಮ್ಮ ಪೂರ್ವಜಕರು ಅಲ್ಲೇ ಒಂದು ಉದ್ದೇಶ ಇದೆ, ಶುಕ್ರವಾರ ನಾವು ಸ್ನಾನ ಮಾಡ್ಕೊಂಡು ಒಳ್ಳೆ ಬಟ್ಟೆಗಳು ಹಾಕ್ಕೊಂಡ್ರೆ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ ತಿಳಿದಿರ್ಬೋದು. ನಮ್ಮೆಲ್ಲ ಪೂರ್ವಜಕರು ಮಾಡೋಕ್ಕಂಥ ಒಂದೊಂದು ನಿಯಮಗಳಾಗಿರ್ಬೋದು, ಒಂದೊಂದು ಆಚರಣೆಗಳಲ್ಲೂ ಒಂದೊಂದು ಒಳ್ಳೆ ಉದ್ದೇಶಗಳನ್ನೇ ಕರುಣಿಸ್ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಶುಕ್ರವಾರ ಒಳ್ಳೆಯ ಬಟ್ಟೆಗಳನ್ನು ಧಾರಣೆ ಮಾಡಿ ಶುಕ್ರನ ಅನುಗ್ರಹವನ್ನು ಪಡೆದುಕೊಳ್ಳಿ. ಗುರುಗಳೇ ನೀವೇನೋ ಹೇಳಿದ್ರಿ, ಶುಕ್ರವಾರದೊತ್ತು ನಾನು ಯಾವುದೇ ಕಾರಣಕ್ಕೂ ಕಟಿಂಗ್ ಮಾಡಿಸ್ಬಾರ್ದು ಅಂತ ಹೇಳಿದ್ರಿ, ಲಕ್ಷ್ಮಿಗಳನ್ನು ಕೊಡ್ಬೋದು ಅಂತಲೂ ಹೇಳಿದ್ರಿ, ಮದುವೆಯನ್ನು ಕೂಡ ಮಾಡಿಸ್ಬೋದು ಅಂತ ಹೇಳಿದ್ರಿ. ಶುಕ್ರವಾರ ನಾನು ಸಾಲ ಇಸ್ಕೋಬೋದಾ? ಶುಕ್ರವಾರ ಸಾಲ ಇಸ್ಕೊಂಡ್ಬಿಟ್ರೆ ಸದಾಕಾಲ ನಾನು ಹೀಗೇ ಇದ್ಬಿಡ್ತೀನ ಅಂತ. ಖಂಡಿತವಾಗಿಯೂ ಆ ಥರ ಇಲ್ಲ. ಶುಕ್ರವಾರದೊತ್ತು ನೀವು ಸಾಲಗಳನ್ನು ಇಸ್ಕೊಳ್ಬೋದು, ಕೊಡಲ್ಬೋದು. ನಿಮ್ಮ ಅನುಕೂಲಗಳು ಶಾಸ್ತ್ರಕಾರರು ಎಲ್ಲೂ ಕೂಡ ಇಸ್ಕೊಬೋದಾಗಿರ್ಬೋದು, ಕೊಡೋಕ್ಕಾಗಿರ್ಬೋದು, ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಅಂತ.
ಯಾರು ಶುಕ್ರವಾರದತ್ತು ಯಥೇಚ್ಛವಾಗಿ ಶುಕ್ರನ ಆರಾಧನೆ ಮಾಡುತ್ತಾರೋ, ಲಕ್ಷ್ಮಿ ಆರಾಧನೆ ಮಾಡುತ್ತಾರೋ ನಿಮಗೆ ನೆಮ್ಮದಿ ಸಹಿತ ಐಶ್ವರ್ಯ ಅನುಗ್ರಹವಾಗುತ್ತೆ. ಅದೇ ರೀತಿ ಶುಕ್ರವಾರ ದುರ್ಗಾ ಸ್ವರೂಪ ದೇವತೆಗಳನ್ನು ಆರಾಧನೆ ಮಾಡಿದರೆ ಶತ್ರುನಾಶವಾಗುತ್ತದೆ, ಕುಟುಂಬಕ್ಕೆ ನಿಮಗೆ ರಕ್ಷಣೆ ಪ್ರಾಪ್ತವಾಗುತ್ತದೆ. ಯಾರು ಚಾಮುಂಡೇಶ್ವರನಾಗಿರ್ಬೋದು, ದುರ್ಗಾ ಪರಮೇಶ್ವರನಾಗಿರ್ಬೋದು ಅಥವಾ ಶಕ್ತಿ ದೇವತೆ ಯಾರೇ ಆಗಿದ್ರೂ ಕೂಡ ಶುಕ್ರವಾರದತ್ತು ಆರಾಧನೆ ಮಾಡಿ. ಖಂಡಿತವಾಗಿಯೂ ನಿಮಗೆ ಭಗವತಿ ರಕ್ಷಾಕೋಶವಾಗಿದ್ದು ಯಾವುದೇ ರೀತಿಯ ಯಂತ್ರ ಮಂತ್ರ ದೃಷ್ಟಿಗಳು ಎಂಥದೇ ಶತ್ರುಬಾಧೆಗಳಿದ್ದರೂ ನಿವಾರಣೆಯಾಗಿ ಭಗವತಿ ರಕ್ಷಾಕೋಶವಾಗಿರ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಶನಿವಾರ ತುಂಬ ಜನ ಗೊತ್ತಾಗಿರ್ಬೋದು, ಶನಿವಾರ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅಂತ ಆಲ್ರೆಡಿ ತುಂಬ ಗೊಂದಲದಲ್ಲಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಆ ಎಲ್ಲ ಗೊಂದಲಕ್ಕೆ ತೆರೆ ಹಿಡಿಯಲು ಇಚ್ಛೆಪಡುತ್ತೇನೆ. ಆ ಭಗವಂತ ಶುಕ್ರನ ಅನುಗ್ರಹ ನಿಮಗೆಲ್ಲರಿಗಾಗಲಿ. ಆ ಭಗವತಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸಹಿತವಾಗಿ ಆ ಚಾಮುಂಡೇಶ್ವರಿ ಅನುಗ್ರಹದಿಂದ ಉತ್ತಮ ರಕ್ಷಣಾ ಕವಚವಾಗಿ ಭಗವತಿ ನಿಮ್ಮ ಜೊತೆ ಸದಾಕಾಲ ಇರಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ಒಳಿತಾಗಲಿ. ನಮಸ್ತೆ, ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.